ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಈ ದಿವಸ ನಿಮಗೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಿರ್ಚಿ ಬಜ್ಜಿ ಮೆಣಸಿನಕಾಯಿನ ತೊಗೊಂಡು ಬಂದಿದ್ದೀನಿ. ಈ ಥರ ಉದ್ದುದ್ದನಾಗಿ ಇರುತ್ತೆ. ಹಾಗಾಗಿ ಇಷ್ಟು ದೊಡ್ಡ ದೊಡ್ಡ ಮೆಣಸಿನಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ. ಇದರಲ್ಲಿ ನಾನು 2 ಮಾಡ್ತೀನಿ. 2 ಮಾಡಿಬಿಟ್ಟು ಮಧ್ಯದಲ್ಲಿ ಅದನ್ನು ಸೀಳ್ಬಿಟ್ಟು ಒಂದು ಸ್ವಲ್ಪ ಬೀಜವನ್ನು ತೆಕ್ಕೊಂಡ್ಬಿಡೋಣ. ಯಾಕಂದರೆ ತುಂಬ ಬೀಜ ಇದ್ದರೆ ಖಾರ ಅನಿಸುತ್ತೆ. ಹಸಿ ಮೆಣಸಿನ್ಕಾಯಿ ಬೀಜ ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಬೀಜವನ್ನು ತೆಗೆದುಬಿಡೋಣಂತೆ ಒಳಗಡೆದು. ಈ ಥರ ಸೀಳ್ಕೊಂಡು ಬೀಜ ಎಲ್ಲ ತೆಗೆದುಬಿಟ್ರೆ ನಮಗೆ ಇದರೊಳಗಡೆ ಪುಡಿಯನ್ನು ತುಂಬ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಬೀಜವನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡ್ಬಿಡೋಣ. ಈ ಥರ ಎಲ್ಲ ಮೆಣಸಿನ್ಕಾಯಿನ ಸೀಳ್ಕೊಂಡಾದ್ಮೇಲೆ ಇಲ್ಲಿ ನಾನು ಉಪ್ಪು ಮತ್ತು ಜೀರಿಗೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಉಪ್ಪು ಜೀರಿಗೆ ಪುಡಿಯನ್ನು ಈ ಥರ ಒಳಗಡೆ ತುಂಬೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲ ಮೆಣಸಿನ್ಕಾಯಿಗಳನ್ನು ಇದೇ ಥರನೇ ನಾವು ಸೀಳ್ಬಿಟ್ಟು ಬೀಜವನ್ನು ತೆಕ್ಕೊಂಡು ಈ ಥರ ಉಪ್ಪು ಜೀರಿಗೆ ಪುಡಿಯನ್ನು ತುಂಬಿ ರೆಡಿ ಮಾಡಿ ಇಟ್ಕೊಳ್ಳೋಣಂತೆ. ಈಗ ನೋಡಿರಿ ಸ್ನೇಹಿತರೆ, ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ಪು ಕಡಲೆ ಹಿಟ್ಟಿಗೆ ಒಂದು 2 ಚಮಚ ಆಗಷ್ಟು ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಒಳ್ಳೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ 2-3 ಚಮಚದಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ನೋಡಿರಿ, ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಗಂಟು ಏನು ಇಲ್ಲದೇ ನೀಟಾಗಿ ಕಲಿಸ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಜೀರಿಗೆ ಉಪ್ಪು ತುಂಬಿರ್ತೀವಲ್ವ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಸೋಡಾ ಪುಡಿ, ಒಂದು 1/4 ಚಮಚದಷ್ಟು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ. ಇದಕ್ಕೆ ಬೇಕು ಅಂದರೆ ನೀವು ಜೀರಿಗೆ ಪುಡಿಯನ್ನು ಹಾಕೋಬೋದು. ನಾವು ಅದಕ್ಕೋಸ್ಕರನೇ ಜೀರಿಗೆಯನ್ನು ಪುಡಿ ಮಾಡಿಬಿಟ್ಟು ಮೆಣಸಿನ್ಕಾಯಲ್ಲೇ ತುಂಬಿಸಿರೋದು. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಕೆಲವೊಬ್ಬರು ಅಜ್ವೈನೆಲ್ಲ ಹಾಕ್ತಾರೆ. ಇದಕ್ಕೇನು ಬೇಕಾಗಲ್ಲ ಸ್ನೇಹಿತರೆ. ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗಿಯೂ ಕಲಿಸ್ಕೋಬಾರ್ದು. ನಿಮಗೆ ತೋರಿಸ್ತೀನಿ ನಾನು ಯಾವ ಹದದಲ್ಲಿ ಹಿಟ್ಟು ಕಲಿಸ್ಬೇಕು ಅಂತ. ಈ ಥರ ಕೈ ಆಡಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಗಂಟಿಲ್ದೇ ನೀಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈ ಥರ ಕೈ ಆಡಿಸೋದ್ರಿಂದ ಹಿಟ್ಟು ಹಗುರ ಆಗುತ್ತೆ. ಹಿಟ್ಟಿನಲ್ಲಿ ಸ್ವಲ್ಪ ಗಾಳಿ ಹೋಗಿ ಸೇರಿಕೊಂಡ್ರೆ ಮಿರ್ಚಿಗಳು ತುಂಬ ಚೆನ್ನಾಗಿ ಬರ್ತವೆ. ಬ್ಯಾಟರು ಸ್ಮೂತ್ ಆಗಬೇಕು, ಅಲ್ಲಿ ತನಕ ಈ ಥರ ಕೈ ಆಡಿಸ್ಬೇಕು. ಈ ಥರ ಕಲಿಸೋದ್ರಿಂದನೇ ಮಿರ್ಚಿ ತುಂಬ ಚೆನ್ನಾಗಿ ಹಗುರವಾಗಿ ಬರ್ತವೆ. ನೋಡಿರಿ, ಇಷ್ಟು ನೀರು ಹಾಕ್ಕೊಂಡು ನಾನು ಕಲಿಸ್ಕೊಂಡಿದ್ದೀನಿ. ಈಗ 1-2 ನಿಮಿಷ ಇದನ್ನು ಮುಚ್ಚಿ ಇಟ್ಬಿಡೋಣಂತೆ. ಈಗ ನೋಡಿರಿ, ಮಿರ್ಚಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಉರಿಯಲ್ಲಿ ಕರಿಬೇಕು. ಜೋರಾಗಿ ಇಟ್ಬಿಟ್ರೂ ಚೆನ್ನಾಗಿ ಬರಲ್ಲ, ಒಳಗಡೆ ಆಗಿರೋದಿಲ್ಲ, ಹಿಟ್ಟಿಟ್ಟಿರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಉರಿಯಲ್ಲಿ ಈ ಥರ ಮಿರ್ಚಿಗಳನ್ನು ಮಾಡ್ಕೊಳ್ಳೋಣ. ಸಂಜೆ ಹೊತ್ತಲ್ಲಿ ಟೀ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಊಟಕ್ಕೂ ಮಾಡ್ಕೊಂಡು ತಿನ್ಬೋದು, ತಿಂಡಿಗೂ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ತುಂಬ ಕ್ರಿಸ್ಪಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಒಳ್ಳೆ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಚೆನ್ನಾಗಿ ಕರ್ಕೋಬೇಕು.
ಸ್ನೇಹಿತರೆ ರೆಡಿಯಾಗಿದೆ ಮಿರ್ಚಿ ಬಜ್ಜಿ. ಹಿಂದೆ ನಿಮಗೆ ಪುರಿಯಿಂದ ಒಗ್ಗರಣೆ ಹೆಂಗೆ ಮಾಡೋದು ಅಂತ ತೋರಿಸಿದ್ನಲ್ವ, ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಇದು. ಆಗಲೂ ಹೇಳಿದ್ರಿ ತುಂಬ ಜನ ಮಿರ್ಚಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅಂತ. ನೀವೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.